ಒಂದು ದಿವಸ ನಮ್ಮ ಎಚ್ ಎಸ್ ಕಾಂತಣ್ಣನವರು ಅಂದರೆ ಇಡೀ ತಾಲೂಕಲ್ಲಿ ನಂಬರ್ 1. ಇವತ್ತು ರೇಸಿಂಗಲ್ಲಿ ಅಂತ ಹೇಳಿದ್ರೆ ನಾವು ಸಮಾಜ ಸೇವೆ ರೇಸಿಂಗಲ್ಲಿ ಅಂದರೆ ಎಚ್ ಎಸ್ ಕೆ ಕಾಂತಣ್ಣ ಅನ್ನೋದಕ್ಕೆ 100% ಗ್ಯಾರಂಟಿ. ಎಂತೆ ಬಡವರೇ ಆಗಲಿ ಯಾರೇ ಆಗಲಿ ಬಂದು ಅವ್ರ ಮನೆ ಹತ್ರ ಒಂದು ಮದುವೆ ಆಗಲಿ ಒಂದು ತಿಥಿ ಕಾರ್ಯಕ್ರಮ ಆಗಲಿ ಒಂದು ಸಾವನ್ ಸುದ್ದಿಗೆ ಅವ್ರ ಕೈಲಿ ಮಣ್ಣು ಮಾಡೋಕ್ಕಾಗಲ್ಲ ಅಂದಾಗ ಅವ್ರ ಕೈಲಾದ ಧನ ಸಹಾಯ ಮತ್ತು ಅಂತ ಹೇಳಿದ್ರೆ ಮನೆಗಳು ಇಲ್ಲೇ ಉಳ್ಳೋಗಿರೋಕ್ಕೆಲ್ಲ ಅವ್ರ ಕೈಲಾದ ಧನ ಸಹಾಯ ಮಾಡ್ತಿದ್ದಾರೆ. ಅವರಂತಿಯವರು ಇವತ್ತೊಂದು ದಿವಸ ನಮ್ಮ ಚನ್ನಪಟ್ಟಣ ತಾಲೂಕಿಯಲ್ಲಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಾವು. ಇವತ್ತು ದಿವಸ ಎಚ್ ಎಸ್ ಕೆ ಕಾಂತಣ್ಣನವರು ನಂಬರ್ 1. ಅವ್ರಿಗೋಸ್ಕರ ಇವತ್ತು ಇವರು ನಮ್ಮ ಎಚ್ ಎಸ್ ಕೆ ಕಾಂತಣ್ಣನವರು ಮತ್ತು ಹಗಲು ಇರುಳು ದುಡಿತಾ ಇರೋದು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೋಸ್ಕರ. ಅವರು ಈ ಎಲೆಕ್ಷನ್ ವಿಧಾನಸಭಾ ಎಲೆಕ್ಷನ್ 2023ರಲ್ಲಿ ಜಾಸ್ತಿ ಇಡೀ ಕರ್ನಾಟಕ ರಾಜ್ಯದ ದೇವರ ಮೊರೆ ಹೋಗಿ ಅವ್ರಿಗೆ ಆಶೀರ್ವಾದ ಪಡೆದು ಡಿ ಕೆ ಶಿವಕುಮಾರ್ ಅವರಿಗೆ ಉನ್ನತ ಒಂದು ಹುದ್ದೆ ಸಿಗಬೇಕು ಸರ್ಕಾರದಲ್ಲಿ, ಅವರು ಉಪಮುಖ್ಯಮಂತ್ರಿ ಆಗಬೇಕು ಅಂತ ದೇವರಲ್ಲಿ ಹರಿಸಿ ಅವರೆಲ್ಲ ಕೇಳ್ಕೊಂಡು ಬಂದಾದ ಮೇಲೆ ನಮಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ತಾಲೂಕು ಜನಕ್ಕೆ ಗೊತ್ತಿರೋ ಮಟ್ಟಿಗೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತೊಂದು ದಿವಸ ಅವರು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ. ಇವರು ಹುಟ್ಟುಹಬ್ಬದ ಇದರಿಂದ ಅವ್ರಿಗೋಸ್ಕರ ಹೆಚ್ಚಾಗಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೋಸ್ಕರ ಅವರು ಹೋಗಿ ಸಾಹೇಬ್ರಿಗೋಸ್ಕರ ಇವತ್ತೊಂದು ದಿವಸ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂದ್ಬಿಟ್ಟು ಅವರು ಕನಸು ಕಾಣ್ತಿದ್ದಾರೆ. ಸಾಹೇಬ್ರಿಗಿಂತ ಹೆಚ್ಚಾಗಿ ಎಚ್ ಎಸ್ ಕೆ ಕಾಂತಣ್ಣನವರು ಚನ್ನಪಟ್ಟಣ ತಾಲೂಕಲ್ಲಿ ಕನಸು ಕಾಣ್ತಿದ್ದಾರೆ. ಅವ್ರ ಸಮಾಜ ಸೇವೆ ಸದಾ ಇರುತ್ತೆ ಎಲ್ಲರಿಗೂ. ಇವತ್ತೊಂದು ದಿವಸ ನಾವು ಅವ್ರಿಗೆ ನಾಳೆ ಹುಟ್ಟುಹಬ್ಬ ಇರ್ತಿರಿಂದ ಇವತ್ತೊಂದು ದಿವಸ ನಾವು ಶುಭಾಶಯ ಕೊಡ್ತಾಯಿದ್ದೀವಿ. ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚಾಮುಂಡೇಶ್ವರಿ ಸಕಲ ಸಂಪದಗಳನ್ನು ಕೊಟ್ಟು ಸರ್ಕಾರದಿಂದ ಒಳ್ಳೆಯ ಹುದ್ದೆ ಮತ್ತು ಒಳ್ಳೆಯ ಸರ್ಕಾರದ ಅಧಿಕಾರಗಳು ಕೊಡಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶಣ್ಣವರು, ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಪಿ ಯೋಗೇಶ್ವರ್ ಅವರು ಎಲ್ಲರೂ ಅವರ ಸಮಾಜ ಸೇವೆ ನೋಡಿ ಅವರಿಗೆ ಒಂದು ಉನ್ನತ ಒಂದು ಅಧ್ಯಕ್ಷ ಸ್ಥಾನನೇ ಮತ್ತು ಹುದ್ದೆ ಕೊಡಲಿ ಅಂದ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತೊಂದು ತಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ, SST ಪ್ರಧಾನ ಕಾರ್ಯದರ್ಶಿ.